ಹಾಯ್ ನಮಸ್ಕಾರ. ನಾನು ತೋಡಲ್ಲಿ ನಿಮಗೆ ಯಾವ ರೀತಿ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಪಿ ಸಿಲಿ ಯಾವ ರೀತಿ ನೀವು ಕ್ಯಾಪ್ ಕಟ್ ಯೂಸ್ ಮಾಡ್ಕೊಂಡು ನಿಮ್ಮ ವಿಡಿಯೋನ ಬೇಸಿಕ್ ಆಗಿ ಆಗಿರ್ಬೋದು ಅಥವಾ ಸ್ವಲ್ಪ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಎಫೆಕ್ಟ್ಫುಲ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ಕ್ಯಾಪ್ ಕಟ್ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು VPN ಇರಬೇಕಾಗುತ್ತೆ, ಸ್ಟ್ರಾಂಗ್ VPN. ಯಾಕಂದರೆ ಒಂದು ಕ್ಯಾಪ್ ಕಟ್ ಯೂಸ್ ಮಾಡಬೇಕು ಅಂದರೆ ನೀವು VPN ಯೂಸ್ ಮಾಡಬೇಕು ಅಂತ ಬ್ಯಾನ್ ಆಗಿರೋದ್ರಿಂದ ಇದು. ಓಕೆ, ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು VPN ಕನೆಕ್ಟ್ ಮಾಡ್ಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇರೋದು ನಾನು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವೇನಾದರೂ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ಥರ ಇಲ್ಲಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮದು ಇಲ್ಲಿ ಟೂಲ್ಸ್ ಬಾಕ್ಸ್ ಅಂತ ಕರಿತೀವಿ. ಇದು ಟೂಲ್ಸ್ ಬರೀ ಆಡಿಯೋ, ಟೆಕ್ಸ್ಟು, ಸ್ಟಿಕ್ಕರ್ಸು, ಎಫೆಕ್ಟ್ಸು, ಟ್ರಾನ್ಸಿಷನ್ನು, ಕ್ಯಾಪ್ಷನ್ಸು, ಅಡ್ಜಸ್ಟ್ಮೆಂಟು, ಟೆಂಪಲ್, ಅವತಾರ್ಸ್, ಎಷ್ಟು ಪ್ರತಿಯೊಂದು ಬರುತ್ತೆ ಇಲ್ಲಿ ಟೂಲ್ಸು. ಇದು ಪ್ಲೇಯರ್. ಏನು ಪ್ಲೇಯರ್ ಅಪ್ಪ ಅಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಈ ಸ್ಪೇಸಲ್ಲಿ ಅಥವಾ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಟ್ರಾನ್ಸಿಷನ್ ಆಗಿರ್ಬೋದು, ಟೆಂಪ್ಲೇಟ್ಸು, ಟೆಕ್ಸ್ಟ್ನೆಲ್ಲ ಆ್ಯಡ್ ಮಾಡಿದ್ದೀರಾ ಅಂದರೆ ಆ ವಿಡಿಯೋ ಪ್ಲೇ ಮಾಡಿದಾಗ ನಿಮ್ಗೆ ಇಲ್ಲಿ ಔಟ್ಪುಟ್ಟು ತೋರಿಸುತ್ತೆ, ಯಾವ ರೀತಿ ಇದೆ ವಿಡಿಯೋ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ತೋರಿಸುತ್ತೆ. ಇದೆ ಇದು ಬಂದ್ಬಿಟ್ಟು ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಏನಂದರೆ ನೀವು ಟೆಕ್ಸ್ಟ್ ಏನಾದರೂ ಹಾಕಿರ್ತೀರ ಹೊಸ ಎಫೆಕ್ಟು, ಅಲ್ಲಿ ನೀವು ಎಡಿಟ್ ಮಾಡಬೇಕು, ನಿಮ್ಮ ನೇಮ್ನ ಹಾಕೋಬೇಕು, ನಿಮ್ಮ ವಿಡಿಯೋಗೆ ನಿಮ್ಗೆ ಬೇಕಾಗಿರೋ ನೇಮ್ ಹಾಕೋಬೇಕು ಅಂದರೆ ಈ ಡೀಟೇಲ್ಸ್ ಬಾಕ್ಸಲ್ಲಿ ನೀವು ಹಾಕೋಬೋದು. ಇದು ಬಂದ್ಬಿಟ್ಟು ಟೈಮ್ ಲೈನ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನೀವು ಕಟ್ ಮಾಡಬೇಕು, ಪೇಸ್ಟ್ ಮಾಡಬೇಕು, ಎಫೆಕ್ಟ್ನ ಎಲ್ಲಿಂದ ಎಲ್ಲಿಗೆ ಆ್ಯಡ್ ಮಾಡಬೇಕು, ಟೆಕ್ಸ್ಟ್ನ ಎಲ್ಲಿಂದ ಯಾವ ನಿಮಿಷವರೆಗೂ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಇಲ್ಲಿ ಅಂಡು ಅಂತಿದೆ. ಅಂಡು ಅಂದರೆ ಏನಂದರೆ ನೀವೇನಾದರೂ ಬೈ ಮಿಸ್ಟೇಕ್ ಆಗಿ ಅಲ್ಲಿ ಕಟ್ ಮಾಡಿಬಿಟ್ಟಿದ್ದೀರಾ ಅಂದರೆ ವಿಡಿಯೋ ಡಿಲೀಟ್ ಆಗೋಯ್ತು ಅಂದರೆ ಇಲ್ಲಿ Ctrl+Z ಹೊಡೆದ್ರೆ ನಿಮಗೆ ಅದು ವಾಪಸ್ಸು ಡಿಲೀಟ್ ಆಗಿರೋ ತಿರುಗಿ ವಾಪಸ್ ಬರುತ್ತೆ. ಇದು ನಿಮ್ಗೆ ಗೊತ್ತು. ಇಲ್ಲಿ ಸ್ಪ್ಲಿಟ್ ಮಾಡೋಕ್ಕೆ ಅಥವಾ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ಬೇಜಾನು ಆಪ್ಷನ್ಸ್ ಇದೆ. ಸ್ಪ್ಲಿಟ್ ಮಾಡೋದು, ಸೆಲೆಕ್ಟ್ ಲೆಫ್ಟ್ ವರ್ಡ್ ಅಂತ ತುಂಬ ಇದೆ. ಇಲ್ಲಿ ಸ್ಪ್ಲಿಟ್ ಮಾಡೋದು ಅಂದರೆ ಒಂದು ವಿಡಿಯೋ ಇರುತ್ತೆ ಅಂದ್ಕೊಳ್ಳಿ, ಒಂದು ಟೈಮ್ ಲೈನು. ಅದ್ರ ಇದು ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ವಿಡಿಯೋನ ಇವಾಗ ಇಂಪೋರ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಿಮಗೆ ನೋಡಿ, ಇಲ್ಲಿ ನಂದು ಒಂದು ಡೌನ್ಲೋಡ್ಸಲ್ಲಿ ಒಂದು ವಿಡಿಯೋನ ತೋರಿಸ್ತೀನಿ ನಿಮಗೆ ಬೇಕು ಅಂತಾನೆ ನಿಮ್ಗೆ ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಇಲ್ಲಿ ವಿಡಿಯೋ ಇಲ್ಲಿ ಬಂತು. ಇದನ್ನು ನಾನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂದರೆ ಇಲ್ಲಿ ಮೌಸಲ್ಲಿ ರೈಟ್ ಮಾಡ್ಕೊಂಡು ಇದನ್ನು ಹಂಗೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಬಂದು ಇಲ್ಲಿ ಟೈಮ್ ಲೈನ್ಗೆ ಹಾಕೊಳ್ಳಿ. ಟೈಮ್ ಲೈನ್ ಹಾಕೊಂಡಾದ್ಮೇಲೆ ನಿಮಿಷ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ತೋರಿಸಿದೆ, ಒಂದು ನಿಮಿಷ. ಓಕೆ, ನೋಡಿ ಈ ಥರ ಬರುತ್ತೆ. ಇವಾಗ ವಿಡಿಯೋನ ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ಔಟ್ಪುಟ್ ಏನಿದೆಯೋ ಅದು ನಿಮಗೆ ಈ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ. ಇವಾಗ ಇದಕ್ಕೆ ಯಾವ ರೀತಿ ನೀವು ಕಟ್ ಮಾಡೋದು, ಎಡಿಟ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಇಲ್ಲಿ ನಾವು ಒಂದು ವಿಡಿಯೋ ಹಾಕ್ಕೊಯ್ತೀನಿ. ನನಗೆ ಇವಾಗ ಇಲ್ಲಿ ಒಂದು ನೋಡಿ, ಇಲ್ಲಿ ಫ್ಲ್ಯಾಶ್ ಬರ್ತಾಯಿದೆಯಲ್ಲ, ಇಲ್ಲಿ ಒಂದು ಕಟ್ ಮಾಡಬೇಕು ಅಂದರೆ ಏನಿದೆ, ಸಿಂಪಲ್ ಇಲ್ಲಿ ಒಂದು ಸ್ಪ್ಲಿಟ್ ಅಂತ ಇದೆ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಅಥವಾ ನೀವು ಫಾಸ್ಟಾಗಿ ಮಾಡಬೇಕು ಶಾರ್ಟ್ಕಟ್ಸ್ ಅಂದರೆ Ctrl+B ಒತ್ತಿರ ನಿಮ್ಗೆ ಇಲ್ಲಿ ಒಂದು ಸ್ಪ್ಲಿಟ್ ಬರುತ್ತೆ. ಕಾಣಿಸ್ತಿದೆ ಇಲ್ಲಿ ಒಂದು, ನೋಡಿ ಇಲ್ಲಿ ಕಾಣಿಸ್ತಿದೆ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದು ನಿಮಗೆ ಸ್ಪ್ಲಿಟ್ ಬಂದಿರುತ್ತೆ. ತಿರ್ಗಾ ಎಲ್ಲಿ ಬೇಕು ಅಲ್ಲಿ ನೋಡಿ, ಇಲ್ಲಿಗೊಂದು ಬೇಕು ಅಂದರೆ ತಿರ್ಗಾ Ctrl+B ಕೊಡಿ, ಸ್ಪ್ಲಿಟ್ ಆಗೋದು. ಇವಾಗ ಮಿಸ್ ಆಗಿ ಸ್ಪ್ಲಿಟ್ ಮಾಡಿದ್ದೀವಿ ಅಂದರೆ Ctrl+Z ಹೊಡಿದ್ರೆ ಸ್ಪ್ಲಿಟ್ ಹೋಗುತ್ತೆ. ನೋಡಿ, Ctrl+Z ಸ್ಪ್ಲಿಟ್, ತಿರ್ಗಾ Ctrl+B, ಬೇಕಾಗಿರೋ ಪ್ಲೇಸಲ್ಲಿ Ctrl+B. ಈ ಟೈಮ್ನಲ್ಲಿ ನೀವು ಎಲ್ಲಿ ಅಡ್ಜಸ್ಟ್ ಮಾಡಿಕೊಂಡೆ ನೀವು ಕ್ಯಾಪ್ ಕಟ್ಟಲ್ಲಿ ಅಥವಾ ಯಾವುದೇ ವಿಡಿಯೋ ಎಡಿಟರಲ್ಲಿ ಕಟ್ ಮಾಡೋಕ್ಕೆ ಸಾಧ್ಯ. ಟೈಮ್ಲೈನ್ ಕರೆಕ್ಟಾಗಿ ನೋಡ್ಕೊಂಡು ಯಾವಲ್ಲೋ ಇಲ್ಲಿ ಇದ್ಕೊಂಡು ಇಲ್ಲಿ ಕಟ್ ಮಾಡಬೇಕು ಅಂದರೆ ಆಗಲ್ಲ. ಇಲ್ಲಿ ಪ್ಲೇಸ್ ಮಾಡ್ಕೊಂಡೆ ನೀವು ಕಟ್ ಮಾಡ್ಕೋಬೇಕು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಂದ ಈ ವಿಡಿಯೋಗೆ ಒಂದು ಟ್ರಾನ್ಸಿಷನ್ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಗೊತ್ತಾಗಲ್ಲ, ತೋರಿಸ್ತೀನಿ ನೋಡಿ. ಈ ಮಧ್ಯದಲ್ಲಿ ಒಂದು ಟ್ರಾನ್ಸಿಷನ್ನು. ಇವಾಗ ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಸ್ಟಿಕ್ಕರ್ಸ್ ಅಂತ ಇದೆ, ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ಸು, ಟ್ರಾನ್ಸಿಷನ್ ಅಂತ ಇದೆ. ಈ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಟ್ರಾನ್ಸಿಷನ್ ತೋರಿಸುತ್ತೆ. ನಾನು ತೋರಿಸ್ತೀನಿ ನಿಮಿಷ. ನೋಡಿ, ಇಲ್ಲಿ ನಿಮಗೆ ಹಲವಾರು ಟ್ರಾನ್ಸಿಷನ್ ಲೋಡ್ ಆಗ್ತಿದೆ. ಒಂದು ಸ್ವಲ್ಪ VPN ಸ್ಟ್ರಾಂಗ್ ಆಗಿರೋದು ಹಾಕೊಳ್ಳಿ, ಯಾಕಂದರೆ VPN ಲೋಡ್ ಆಗಲಿಲ್ಲ ಅಂದರೆ ನೀವು ಎಫೆಕ್ಟ್ನ ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ನೋಡಿ, ಇಲ್ಲಿ VPN ಕನೆಕ್ಟ್ ಆಗಿದೆ ಅಲ್ವಾ. ನೆಕ್ಸ್ಟು ಇವಾಗ ಇಲ್ಲಿ ಹಲವಾರು ನಿಮಗೆ ಟ್ರಾನ್ಸಿಷನ್ ತೋರಿಸ್ತೀವಿ. ಇಲ್ಲಿ ಪ್ರೋ ವರ್ಷನ್ ಅಂತ ಇದೆ, ಪ್ರೋ ವರ್ಷನ್ ಯೂಸ್ ಮಾಡೋಕ್ಕಾಗಲ್ಲ, ಫ್ರೀ ವರ್ಷನ್ ಇರೋವಂಥದ್ದು ಮಾತ್ರ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇಲ್ಲಿಂದ ಎಲ್ಲಿ ಬರುತ್ತೆ ನೋಡಿ, ಇದನ್ನೇ ತೋರಿಸ್ಕೊಡ್ತೀನಿ ನಿಮಗೆ. ಹಾರ್ಟ್ ಸಿಂಬಲ್ ಬಂದಿದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲೇ ಡೌನ್ಲೋಡ್ ಆಗುತ್ತೆ ನೋಡಿ, ತೋರಿಸುತ್ತೆ ಅದು ಯಾವ ರೀತಿ ಅಂತ. ನಿಮ್ಗೆ ಇಲ್ಲಿ ಶೋ ಆಗ್ತಿಲ್ಲ, ಅದು ನಿಮಿಷ
ಕರೆಕ್ಟಾಗಿರೋ ತೋರಿಸ್ತೀನಿ ನೋಡ್ಕೊಳ್ಳಿ. ಪ್ರೊಮೋಷನ್ ಬಿಟ್ಟು ಬೇರೆ ಟ್ರಾನ್ಸಿಷನ್ಸ್ ಅದು ಲೋಡ್ ಆಗ್ತಿಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ. ಇಲ್ಲೊಂದು ನೋಡಿ, ಇದೆ ಲೈಟ್ ಇದೆ ಅಲ್ವಾ, ಲೈಟ್ ಸ್ವೀಪ್ ಅಂತ, ಇದನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಡೌನ್ಲೋಡ್ ಮಾಡ್ಕೊಂಡು ನೀವು ವಿಡಿಯೋಗೆ ಟ್ರಾನ್ಸಿಷನ್ ಅದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಒಂದು ಇದು ಬರುತ್ತೆ ನೋಡಿ. ನಿಮ್ಗೆ ಎಲ್ಲಿ ಬೇಕೋ ಆ ಟ್ರಾನ್ಸಿಷನ್ ಅಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಅದು ಪ್ಲೇ ಆಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಸೆಂಟರ್ ಆಫ್ ದ ವಿಡಿಯೋದಲ್ಲಿ ಇಲ್ಲಿ ಒಂದು ಲೈನ್ ಇಲ್ಲಿ ಹೆಂಗೆ ತೋರಿಸ್ತಿದೆಯೋ ಇದೇ ಥರ ವಿಡಿಯೋ ತೋರಿಸುತ್ತೆ. ನೋಡಿ ಇಲ್ಲಿ ಟ್ರಾನ್ಸಿಷನ್ ಒಂದು ಆ್ಯಡ್ ಆಗ್ತು. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಿಷನ್ ಬೇಕಾ, ಅಲ್ಲೂ ಸಿಗುತ್ತೆ, ತುಂಬ ಸಿಗುತ್ತೆ ಟ್ರಾನ್ಸಿಷನು. ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಟ್ರಾನ್ಸಿಷನು ಯಾವ ರೀತಿ ಬೇಕು, ಇಲ್ಲಿ ತುಂಬ ಟ್ರಾನ್ಸಿಷನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಎಫೆಕ್ಟ್ಸ್ ಹಾಕಬೇಕು ಅಂತ ತೋರಿಸುತ್ತೆ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಈ ಎಫೆಕ್ಟ್ಸ್ ಏನಪ್ಪ ಅಂದರೆ ಇದ್ರ ಮೇಲೆ ಒಂದು ಎಫೆಕ್ಟ್ ಹಾಕಬೇಕು ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೆಡ್ಜ್ ಗ್ಲೋ ಅಂತ ಇದೆಯಲ್ವಾ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನನಗೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ವಿಡಿಯೋ ಗ್ಲೋ ಆಗಬೇಕು ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ ಈ ಎಫೆಕ್ಟ್ ನೋಡಿ ಕರೆಕ್ಟಾಗಿ ವಿಡಿಯೋ ಮೇಲೆ ತಂದು ಕೂಡಿಸ್ರಿ. ಇಲ್ಲಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಗ್ಲೋಯಿಂಗ್ ಎಫೆಕ್ಟ್ ಬಂದಿದೆ, ನಿಮ್ಗೆ ಗೊತ್ತಾಗಿಲ್ವಾ ಅದು ವಿಡಿಯೋ ಎಫೆಕ್ಟ್ ಗ್ಲೋ ಆಗ್ತಿರೋದು? ಕಂಟ್ರೋಲ್ Z ಹೊಡಿರಿ. ನೋಡಿ ಇಲ್ಲಿ ಇವಾಗ ಕಾಣಿಸಿದೆ ಇಲ್ಲಿ ಎಫೆಕ್ಟ್ ಇಲ್ಲ, ಅದ್ರ ಮೇಲೆ ತಿರ್ಗಾ ಅಪ್ಲೈ ಮಾಡಿ ವಿಡಿಯೋ ಮೇಲೆ. ಇವಾಗ ನೋಡಿ ಗ್ಲೋ ಆಗುತ್ತೆ. ಇಲ್ಲಿ ಗ್ಲೋ ಕಡಿಮೆನೂ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಡೀಟೇಲ್ಸ್ ಅಂತ ಇತ್ತಲ್ಲ ಅವಾಗ, ಅದು ಎಫೆಕ್ಟ್ನ ಎಡಿಟ್ ಮಾಡೋಕ್ಕೋಸ್ಕರ ಇರೋವಂಥದ್ದು. ನೆಕ್ಸ್ಟ್ ಇಲ್ಲಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ನೀವು ಇಲ್ಲಿಂದ ಎಲ್ಲಿಗೆ ಅಂದರೆ ಸೀದಾ ಟೆಕ್ಸ್ಟ್ ಮೇಲೆ ಹೋಗಿ ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ. ಎಫೆಕ್ಟ್ಸಲ್ಲಿ ಬೇಜಾನ್ ಓಪನ್ ಆಗುತ್ತೆ. ತೋರಿಸಿ, VPN ಕರೆಕ್ಟಾಗಿದ್ದರೆ ಮಾತ್ರ ವರ್ಕ್ ಆಗೋದು. ಓಕೆ, ಹಲವಾರು ಓಪನ್ ಆಗಿದೆ, ನನಗೆ ಇದು ಇಷ್ಟ ಆಗಿದೆ. ನೋಡಿ ಇದನ್ನು ತೋರಿಸ್ತೀನಿ ಇವಾಗ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿಗೆ ಇಲ್ಲಿಂದ ಅದು ಏನಿಲ್ಲ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಷ್ಟೇ. ಮೂವ್ಸ್ ರೈಟ್ ಕ್ಲಿಕ್ ಮಾಡಿ ಹಂಗೆ ಪ್ರೆಸ್ ಮಾಡ್ಕೊಬಂದು ವಿಡಿಯೋ ಮೇಲೆ ಹಾಕಿ, ಈ ಥರ ಹಾಕಿ. ನೆಕ್ಸ್ಟ್ ಇದೇನಂತ ಅಂದರೆ ಎಲ್ಲಿಂದ ಎಲ್ಲಿಗೆ ಬೇಕು, ನನಗೆ ಇಲ್ಲಿಂದ ಈ ಟೈಮ್ ಲೈನ್ವರೆಗೂ ಸಾಕು ಅಲ್ವಾ, ಇಲ್ಲಿಂದ ಇಲ್ಲಿಗೆ ಬೇಕು. ಇವಾಗ ಇದ್ರ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಡಿಫಾಲ್ಟ್ ಟೆಕ್ಸ್ಟ್ ಅಂತ ಇದೆ ಅಲ್ವೇ, ನೋಡಿ ನಾನು ಅವಾಗೆ ತೋರಿಸ್ತಾ ಡೀಟೇಲ್ಸ್ ಇದರಲ್ಲಿ. ಇಲ್ಲಿ ಡಿಫಾಲ್ಟ್ ಟೆಕ್ಸ್ಟ್ಗೆ ಹೋಗಿ ನಿಮ್ಗೆ ಬೇಕಾಗಿರೋಂಥ ನೇಮ್ನ ಟೆಕ್ಸ್ಟ್ ಮಾಡ್ಕೊಳ್ಳಿ. ಇವಾಗ ಅನ್ಬಾಕ್ಸ್ ಅಂತ ನನ್ನ ಚಾನಲ್ ನೇಮ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಇವಾಗ ನೋಡಿ ಇಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಎಫೆಕ್ಟ್ಸ್ ಅಂದರೆ ಸೇಮ್ ಇಲ್ಲಿ ಏನಿದೆ ಇಲ್ಲಿ ಅದೇ ಎಫೆಕ್ಟ್ಸ್ ಇಲ್ಲಿ ಬರೋದು. ಇಲ್ಲಿ ಆ್ಯನಿಮೇಷನ್ ಅಂತ ಇದೆಯಲ್ವಾ, ಆ್ಯನಿಮೇಷನ್ ಏನಂದರೆ ಇದು ಯಾವ ರೀತಿ ಅಪಿಯರ್ ಆಗಬೇಕು ಅಂತ. ಇವಾಗ ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ನಿಮಗೆ ಯಾವ ರೀತಿ ಅಪಿಯರ್ ಆಗಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಯಾವುದಾದ್ರೂ ಒಂದು ನೋಡಿ ಈ ಥರ ಬರಬೇಕು ನಂಗೆ ಟೆಕ್ಸ್ಟ್ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ನಿಮಗೆ ಗೊತ್ತಾಗ್ತಿಲ್ಲ ಏನು ಇಷ್ಟೊಂದು ಫಾಸ್ಟಾಗಿ ಬರ್ತಿದೆ ಅಂದರೆ, ಇಲ್ಲಿ ಕೆಳಗಡೆ ಡ್ಯೂರೇಷನ್ ಅಂತ ಇದೆಯಲ್ಲ 5 ಸೆಕೆಂಡ್ಸ್ಗೆ ಹೋಗಬೇಕು ಅಂತ ಇದೆ, ಸ್ವಲ್ಪ ಜಾಸ್ತಿ ಮಾಡಿ. ಎಷ್ಟು ನಿಧಾನಕ್ಕೆ ಆಯ್ತು, ಇವಾಗ ಎಷ್ಟು ನಿಧಾನಕ್ಕೆ ಬರುತ್ತೆ. ಅದೇ ಥರ ನೀವು ಹಾಕೋಬೋದು. ಇವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವೆಲ್ಲ ಪ್ರೋ ವರ್ಷನ್ನು. ಸುಮ್ಮನೆ ಬೇಕಾದ್ರೆ ಮಾಡ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಬೇಕಾದ್ರೆ ವೀಡಿಯೋನ ಇಲ್ಲ, ನಾನು ಒಂದು ಸಜೆಷನ್ ಕೊಡ್ತೀನಿ. ನೀವೇನಾದರೂ ಪ್ರೋ ವರ್ಷನ್ ಇರೋವಂಥ ಎಫೆಕ್ಟ್ನ ಯೂಸ್ ಮಾಡಬೇಕು ಅಂದರೆ ಏನಿಲ್ಲ, ಸಿಂಪಲ್ ಹೇಳ್ತೀನಿ, ತೋರಿಸ್ತೀನಿ ಸುಮ್ಮನೆ. ಸಿಂಪಲ್ಲು ಇವಾಗ ಯಾವ್ದಾರ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಸುಮ್ಮನೆ. ಓಕೆ, ಇದನ್ನು ಡೌನ್ಲೋಡ್ ಮಾಡ್ಕೊ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಡೌನ್ಲೋಡ್ ಆಗಿಲ್ಲ, ತೋರಿಸ್ತಿದ್ದೆ. ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಏನು ಮಾಡ್ತೀರಾ ಅಂದರೆ ನೀವು ವೀಡಿಯೋ ಎಲ್ಲೆಲ್ಲಿ ಬೇಕೋ ಎಲ್ಲ ಕರೆಕ್ಟಾಗಿ ನೀಟಾಗಿ ಯಾವ ಥರ ಬೇಕೋ ಎಡಿಟ್ ಮಾಡ್ಕೊಳ್ಳಿ. ಪ್ರೋ ವರ್ಷನಲ್ಲಿ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಒಂದು ಅಪ್ಲಿಕೇಶನ್ ಕೊಡ್ತೀನಿ ನಿಮಗೆ, OBS ಸ್ಟುಡಿಯೋ ಅಂತ, ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡೋ ಅಂಥದ್ದು. ಆ್ಯಪ್ನ ಯೂಸ್ ಮಾಡ್ಕೊಂಡು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು. ಆ್ಯಪ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟು ರೆಕಾರ್ಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ OBS ಸ್ಟುಡಿಯೋ ಯಾವ ರೀತಿ ಯೂಸ್ ಮಾಡೋದು, ಸೆಟ್ಟಿಂಗ್ಸು, ಆಮೇಲೆ ಯಾವ ರೀತಿ ರೆಕಾರ್ಡ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಅದನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ನೀವು ಸಿಂಪಲಾಗಿ ನೋಡಿ, ವೀಡಿಯೋ ಎಲ್ಲ ಎಡಿಟ್ ಮಾಡಿದ್ದೀರಾ, ಇವಾಗ ಇಲ್ಲೆಲ್ಲ ಎಡಿಟ್ ಆಗಿದೆಯಲ್ವಾ, ಇದನ್ನು ಸುಮ್ಮನೆ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಫಸ್ಟಿಂದ ಈ ಥರ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರೆ ಏನು ಯೂಸ್ ಮಾಡಿದ್ರು ಟೆಕ್ಸ್ಟು ನೋಡಿ ಅದನ್ನೆಲ್ಲ ಬರುತ್ತೆ. ನೀವು ಆರಾಮಾಗಿ ರೆಕಾರ್ಡ್ ಮಾಡಬೇಕು. ಸಿಸ್ಟಮ್ ಸೌಂಡ್ ಕೊಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬೇಕಾದ್ರೆ ನೀವು ಇನ್ಫರ್ಮೇಷನ್ಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೆಟ್ ಫ್ರೀ ಪ್ರೋ ಅಂತ ಇದೆ, ಯಾಕಂದರೆ ಇಲ್ಲಿ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಟು ಗೆಟ್ ಫ್ರೀ ಪ್ರೋ ಅಂತ ಬೇಡ, ಒಂದು ನಿಮಿಷ ನಿಮಗೆ
ಇಲ್ಲಿ ಬ್ಯಾಕ್ ಟು ಎಡಿಟ್ ಅದನ್ನು ಡಿಲೀಟ್ ಮಾಡ್ಕೊಬಿಡಿ. ಆಮೇಲೆ ಏನೇನು ಯೂಸ್ ಮಾಡಿದ್ರೆ ನಾನು ಡಿಲೀಟ್ ಮಾಡ್ಕೊಬಿಡಿ, ಯಾಕಂದರೆ ಆಗಲ್ಲ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಅಂತ ಬರುತ್ತೆ. ನೆಕ್ಸ್ಟು ನಿಮ್ಗೆ ಬೇಕಾದ್ರೆ 4K ಬೇಕಾ 2K ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ತೋರಿಸ್ತೀನಿ 4K ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಒಂದು ಡಿವೈಸ್ ಅಂತ ಇದೆಯಲ್ಲ, ನಿಮ್ಗೆ ಬೇಕಾದ್ರೆ ಅಂತ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಫೋಲ್ಡರ್ ಕೊಟ್ಟು ನೆಕ್ಸ್ಟ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. 60 FPS ಬೇಕಾ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಇದನ್ನ ಬೇಕಾದ್ರೆ ಆನ್ ಮಾಡ್ಕೊಬೋದು, ಇಲ್ಲ ಬೇಕು ಅಂದರೆ ಆಫ್ ಮಾಡ್ಕೋಬೋದು. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಓಕೆ, ಇಷ್ಟ ಫ್ರೆಂಡ್ಸ್ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಷ್ಟ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.